ನಮಸ್ಕಾರ ಎಲ್ರಿಗೂ, ನಾನು ದೀಪಾ. ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ನಾವು ಹೋಗ್ತಾ ಇರೋದು ತಮಿಳ್ನಾಡಿಗೆ. ಏನಕ್ಕೆ ಅಂತ ನಿಮಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ನಾವು ಬ್ಯಾಂಗ್ಳೂರಿಗೆ ಟಾಟಾ ಬಾಯ್ ಬಾಯ್ನ ಹೇಳಿದ್ವಿ. ಮತ್ತು ಬ್ರೇಕ್ಫಾಸ್ಟು ಮನೇಲೇ ಆಗಿತ್ತು. ಸೊ ಕಾಫಿಗೆ ಅಂತ ನಾವು ಶಿವಳಗಿರಿ ಹತ್ರ ಸ್ಟಾರ್ಬಕ್ಸಲ್ಲಿ ನಿಲ್ಲಿಸಿದ್ವಿ. ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿತ್ತು. ಮತ್ತು ಟೇಬಲ್ ಮೇಲೆ ಈ ರೋಸ್ಟೆಡ್ ಕಾಫಿ ಬೀನ್ಸ್ ಮತ್ತು ಪೌಡರ್ನ ಇಟ್ಟಿದ್ರು. ಅದನ್ನೆಲ್ಲ ನೋಡ್ಕೊಂಡಿದ್ದೆ. ಅಷ್ಟರಲ್ಲಿ ನಮಗೆ ಕಾಫಿ ಕೊಟ್ಟರು. ನಾನು ಈ ಸಲ ಆರ್ಡ್ರ್ ಮಾಡಿದ್ದು ಹೇಝಲ್ನಟ್ ಕಾಫಿ. ಚೆನ್ನಾಗಿತ್ತು. ಮತ್ತು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಜರ್ನಿ ತುಂಬ ಸೀನಿಕ್ ಆಗಿತ್ತು. ನಿಮಗೆ ಹೊಸೂರನ್ನ ದಾಟ್ತಿದ್ದಂಗೆ, ಅಂದರೆ ಸಿಟಿನ ದಾಟ್ತಿದ್ದಂಗೆ ಒಳ್ಳೊಳ್ಳೆ ಸೀನಿಕ್ ವ್ಯೂ ಸಿಗುತ್ತೆ ನಿಮಗೆ. ಜರ್ನಿ ಮಾಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಎಲ್ಲನೂ ನೋಡಿಕೊಂಡು ನಾವು ಟೈಮ್ನ ಪಾಸ್ ಮಾಡ್ಬೋದು. ಸೊ ಹೀಗೆ ಆಗ್ತಾ 2 ಗಂಟೆ ಆಗಿತ್ತು. 2 ಗಂಟೆ ಅಷ್ಟರಲ್ಲಿ ಲಂಚ್ಗೆ ನಾವು ಜೂನಿಯರ್ ಕುಪ್ಪಣ್ಣಸ್ಗೆ ನಿಲ್ಲಿಸಿದ್ವಿ. ಊಟ ಚೆನ್ನಾಗಿತ್ತು. ಮತ್ತು ನಾನು ಈ ಟ್ರಿಪ್ಪಿಗೆ ಅಂತ ಲಗೇಜ್ನ ಪ್ಯಾಕ್ ಮಾಡ್ಕೊಂಡಿದ್ದೆ. ಏನೇನು ಪ್ಯಾಕ್ ಮಾಡ್ಕೊಂಡಿದ್ದೆ, ಹೇಗೆ ಪ್ಯಾಕ್ ಮಾಡ್ಕೊಂಡಿದ್ದೆ ಅನ್ನೋದು ಒಂದು ಚಿಕ್ಕದಾಗಿ ಕ್ಲಿಪ್ಪಿಂಗ್ಸ್ ಇದೆ, ಅದನ್ನು ನೋಡ್ಕೊಂಬನ್ನಿ. ಈ ರೀತಿ ಕವರಲ್ಲಿ ಬ್ಯಾಗ್ಸ್ನ ಕಟ್ಟಿಡೋದ್ರಿಂದ ಡಸ್ಟ್ ಅದೆಲ್ಲ ಏನೂ ಆಗಲ್ಲ. ಬ್ಯಾಗ್ಸು ಲಾಂಗ್ ಲಾಸ್ಟಿಂಗ್ ಬರುತ್ತೆ. ಸೊ ಯೂಶ್ವಲಾಗಿ ನಾನು ಒಂದು ಕಂಪಾರ್ಟ್ಮೆಂಟಲ್ಲಿ ಬಟ್ಟೆಗಳನ್ನೆಲ್ಲ ಜೋಡಿಸ್ಕೋತೀನಿ. ಈ ರೀತಿ ಎಲ್ಲದನ್ನು ಜೋಡಿಸ್ಕೊಂಡು ಈ ಕಡೆಗೆ ಕ್ಲಿಪ್ ಹಾಕ್ಕೊಂಡ್ಬಿಡ್ತೀನಿ. ಇನ್ನೂ ಒಂದು ಸೆಕ್ಷನಲ್ಲಿ ನಂದು ಇನ್ನರ್ ಗಾರ್ಮೆಂಟ್ಸ್ದು ಒಂದು ಪೌಚು, ಮತ್ತು ಮೇಕಪ್ ಆಕ್ಸೆಸರೀಸ್ದು ಒಂದು ಪೌಚು, ಹೀಗೆ ಸಪ್ರೇಟ್ ಪೌಚಸಲ್ಲಿ ಇಡೋದ್ರಿಂದ ನಿಮಗೆ ಯಾವುದೇ ಥರ ಕ್ಲಮ್ಸಿ ಆಗಲ್ಲ. ಅಂದರೆ ಏನೇನು ಎಲ್ಲೆಲ್ಲಿ ಇಟ್ಟಿರ್ತೀರ ಅಂತ ನೀಟಾಗಿ ಗೊತ್ತಾಗುತ್ತೆ. ಮತ್ತು ಇದು ನನ್ನ ಹಸ್ಬೆಂಡ್ಗೆ ಅಂತ ನಾನು ತಗೊಂಡಿರೋ ಗಿಫ್ಟು. ಸೊ ಅವ್ರಿಗೆ ಗೊತ್ತಿಲ್ಲ ಹಾಗೆ ಇಟ್ಕೋತಾ ಇದ್ದೀನಿ ಬ್ಯಾಗ್ ಒಳಗಡೆನೆ. ಮತ್ತು ಕಾಟನ್ ಇಟ್ಕೊಂಡಿದ್ದೀನಿ, ರೋಲನ್ ಇಟ್ಕೊಂಡಿದ್ದೀನಿ, ಎಕ್ಸ್ಟ್ರಾ ಕವರ್ಸ್ ಇಟ್ಕೊಂಡಿದ್ದೀನಿ. ಸೊ ಇದಿಷ್ಟನ್ನು ಇಟ್ಕೊಂಡು ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಚಾರ್ಜರ್ ಬೇಕು ಮತ್ತು ಪವರ್ ಬ್ಯಾಂಕು ಬೇಕು, ಅದನ್ನು ಎತ್ತಿಟ್ಕೊತಾ ಇದ್ದೀನಿ. ಎಕ್ಸ್ಟ್ರಾ ಒಂದು ಟವಲ್ ಬೇಕು, ಟವಲ್ನು ಎತ್ತಿಟ್ಕೊತಾ ಇದ್ದೀನಿ. ಮತ್ತು ಇದು ನನ್ನ ಮೇಕಪ್ ಪೌಚಲ್ಲಿ ಇಷ್ಟು ಐಟಮ್ಸ್ನ ಇಟ್ಕೊಂಡಿದ್ದೀನಿ. ನನಗೆ ಯೂಶ್ವಲಾಗಿ ಪ್ಯಾಕಿಂಗ್ ಮಾಡಬೇಕಾದ್ರೆ ನಾನು ಒಂದು ಡೈರಿಯಲ್ಲಿ ನೋಟ್ ಮಾಡ್ಕೊಂಬಿಟ್ಟಿದ್ದೀನಿ ಏನೇನು ಐಟಮ್ಸ್ ಬೇಕಾಗುತ್ತೆ ಅಂತ. ಸೊ ಅದ್ರ ಪ್ರಕಾರನೇ ನಾನು ಫಾಲೋ ಮಾಡೋದು. ಒಂದು ಸಲ ನೀಟಾಗಿ ಅದನ್ನು ಚೆಕ್ ಮಾಡಿಕೊಂಡು ಅದು ಆರ್ಡರ್ ವೈಸ್ ಪ್ಯಾಕ್ ಮಾಡ್ಕೊಂಬಿಟ್ರೆ ನಮಗೆ ಯಾವುದೇ ಥರದ ಐಟಮ್ಸು ಮಿಸ್ ಆಗೋಕ್ಕೆ ಚಾನ್ಸ್ ಇರಲ್ಲ. ಈ ಟಿಪ್ನ ನೀವು ಫಾಲೋ ಮಾಡಿ. ಒಂದು ಸಲ ನೀಟಾಗಿ ಎಲ್ಲ ನೋಟ್ ಮಾಡ್ಕೊಂಬಿಟ್ಟು ಏನೇನು ಬೇಕು ಅಂತ ನೀವು ಯಾವಾಗ ಟ್ರಿಪ್ಪಿಗೆ ಹೋದ್ರೂ ಅದನ್ನು ನೋಡಿಕೊಂಡು ನೀವು ಅದ್ರ ಪ್ರಕಾರವಾಗೇ ಲಗೇಜ್ನ ಪ್ಯಾಕ್ ಮಾಡಿಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. ಸೊ ಇದಿಷ್ಟನ್ನು ನಾವು ಪ್ಯಾಕ್ ಮಾಡಿಕೊಂಡು ನಾವು ಹೋಗಿದ್ದೆ ಕಾಂಚೀವರಂ ದೇವಸ್ಥಾನಕ್ಕೆ. ಹೊರಗಡೆಯಿಂದನೇ ದರ್ಶನ ಆಯಿತು ಆವತ್ತು. ಯಾಕಂದರೆ ನಾವು ಮಧ್ಯಾಹ್ನ ಸ್ವಲ್ಪ ನಾನ್ ವೆಜ್ ತಿಂದಿದ್ದ ಕಾರಣ ಒಳಗಡೆ ಹೋಗಲಿಲ್ಲ. ಅವತ್ತು ಸಂಡೇ ಇತ್ತು. ಸೊ ಮಧ್ಯಾಹ್ನ ನಾನ್ ವೆಜ್ ತಿಂದ್ವಿ. ಅದಕ್ಕೋಸ್ಕರ ನೆಕ್ಸ್ಟ್ ಡೇ ದರ್ಶನ ಮಾಡೋಣ ಅಂತ ಹೊರಗಡೆಯಿಂದನೇ ದೇವಸ್ಥಾನ ಎಲ್ಲ ಸುತ್ತಾಡಿದ್ವಿ. ಮತ್ತು ಕಲ್ಯಾಣಿ ಇತ್ತು, 2 ಇತ್ತು ಕಲ್ಯಾಣಿ ಎಲ್ಲ ನೋಡಿದ್ವಿ. ಮತ್ತು ನಾಳೆ ನಾವು ಒಂದು ಬ್ಯೂಟಿಫುಲ್ ಆಗಿರೋ ರೆಸಾರ್ಟ್ಗೆ ಹೋಗ್ತಾಯಿದ್ದೀವಿ. ಅದು ಯಾವ ರೆಸಾರ್ಟ್ ಅಂತ ನಿಮಗೆ ಗೊತ್ತಾಗುತ್ತೆ. ನನ್ನ ವ್ಲಾಗ್ನ ನಾಳೆ ನೋಡೋದು ಮರಿಬೇಡಿ. ಮತ್ತು ಬೆಳಗ್ಗೆ ದೇವ್ರ ದರ್ಶನನೆಲ್ಲ ಮಾಡಿದ್ವಿ. ದೇವಿ ದರ್ಶನ ತುಂಬ ಚೆನ್ನಾಗಾಯಿತು. ಮತ್ತು ಅಲ್ಲಿ ಪ್ರಸಾದ ಅಂತ ಬೆಲ್ಲದನ್ನ ಕೊಟ್ಟಿದ್ದರು, ಸ್ವೀಟ್ ಪೊಂಗಲ್ಲು. ಪ್ರಸಾದನೂ ಅಷ್ಟೇ ಎಷ್ಟು ರುಚಿಯಾಗಿತ್ತು ಅಂದರೆ ಹೇಳೋದಕ್ಕೆ ಆಗಲ್ಲ, ಅಷ್ಟು ರುಚಿ ಇತ್ತು. ಪ್ರಸಾದ ಅಂದ್ರೇ ಹಾಗೆ ಅಲ್ವಾ. ಸೊ ಇದಾಗಿತ್ತು ಈ ದಿನದ ವ್ಲಾಗು. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.